ಬೆಂಗಳೂರಿನ ಯಲಹಂಕದ ಫ್ಲೈಓವರ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡಬೇಕೇ ಹೊರತು ಸವರ್ಕರ್ ಅಲ್ಲ ಎಂದು ಒತ್ತಾಯಿಸಿ ಎನ್ಎಸ್ಯುಐನ 7-8 ಸದಸ್ಯರ ಗುಂಪು ಶ್ರೀ ವೀರ ಸವರ್ಕರ್ ನಾಮಫಲಕಕ್ಕೆ ಮಸಿ ಬೆಳೆದಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಯಲಹಂಕ ಉಪನಗರ ಪೊಲೀಸರು 3 ಬಂಧಿಸಿದ್ದಾರೆ. ಯಲಹಂಕ ಉಪನಗರದ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯ ಡೈರಿ ಸರ್ಕಲ್ನಲ್ಲಿರುವ ವೀರ ಸವರ್ಕರ್ ಮೇಲ್ಸೇತುವೆಯ ನಾಮಫಲಕದ ಮೇಲೆ ತಮ್ಮ ಮಸಿ ಬಳಿದು ವಿರೂಪಗೊಳಿಸಿದ ಘಟನೆ ಸಂಬಂಧಿಸಿದಂತೆ ಯಲಹಂಕ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಯಲಹಂಕ ಉಪನಗರ ಪೊಲೀಸರು 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಯ ನಂತರ ಸ್ಥಳಕ್ಕೆ ಬಂದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಮಸಿ ಬಳಿದವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಾಕಿದ ಮಸಿಯನ್ನ ಅಳಿಸಿ ವೀರ ಸವರ್ಕರ್ ಭಾವಚಿತ್ರಕ್ಕೆ ಹೂವಿನ ಮಾಲೆ ಹಾಕುವ ಮೂಲಕ ಜಯಕಾರವನ್ನ ಕೂಗಿದ್ರು. 6-7 ವರ್ಷ ಅವ್ರು ಇಲ್ಲಿ ತಿರುಗಿ ನೋಡಕ್ಕಾಗಿಲ್ಲ. ಆ ಧೈರ್ಯ ಏನಿದೆ, ನಮ್ಮನ್ನೇನು ಏನು ಮಾಡಕ್ಕಾಗಲ್ಲ, ಸರ್ಕಾರ ನಮ್ದೈತೆ, ಏನ್ ಮಾಡಿದ್ರು ನಡೀತದೆ ಅಂತ ಹೇಳಿ ಮೊಂಡು ಧೈರ್ಯ ಇದೆಯಲ್ಲ, ಅದು ಇವತ್ತು ಆಗಿರ್ತಕ್ಕಂಥದ್ದು. ಬಹುಶಃ ನಾಳೆ ಇವರು ಸ್ವಾಮಿ ವಿವೇಕಾನಂದರದು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ವಾಲ್ಮೀಕಿ ಎಲ್ಲಾ ಪ್ರತಿಮೆಗಳು ಕೂಡ ಇವರು ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾರೆ. ಇದನ್ನ ನಾವು ಸಹಿಸ್ಕೊಂಡು ಕುತ್ಕೊಳ್ಳುವಂತವ್ರಲ್ಲ ಯಲಹಂಕದವರು. ಈ ಎಚ್ಚರಿಕೆಯನ್ನು ಅವ್ರು ಕೊಡ್ತಾ ಇದ್ದೀವಿ. ಅದರ ಮುಖಾಂತರ ಇವತ್ತು ನಾವು ಎಲ್ಲಿ ಅವರು ಒಂದು ಮಸಿಯನ್ನು ಬಳಿದಿದ್ರು, ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಅದನ್ನು ತೆರವು ಮಾಡಿದ್ದಾರೆ. ಅಲ್ಲೇ ನಾವು ಇವತ್ತು ಜನ್ಮದಿನೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸ್ವಲ್ಪ ಚಿಕ್ಕಾದ್ರು ಇದೇ ತೆಂಗಿನಕಾಯಿ ಗಾಡದಲ್ಲ. ಭಾರತ್ ಮಾತಾ ಕಿ ಬಂಧಿಸಿ ಕಿಡಿಗೇಡಿಗಳನ್ನು ಬಂಧಿಸಿ